ಅಯ್ಯಯ್ಯೋ ಅಯ್ಯೋ ಹೆದರ್ಕೋಬೇಡ ನನ್ನ ಗೆಳೆಯ, ನಾನ್ ನಿನ್ನ ಈಗ್ಲೇ ಬಿಡಿಸ್ತೀನಿ. ಆದ್ರೆ ನಾವ್ ಯಾಕ್ ಬರೀ ಹಸುನ ಮಾತ್ರ ಗೋಮಾತೆ ಅಂತೀವಿ? ಅಹ್, ಅಹ್. ಹಾ ಎಷ್ಟು ಮಜಾ ಬಂತು. ಒಂದು ಸುಂದರವಾದ ನಗರ ಇತ್ತು, ಗೋಕುಲ. ಗೋಕುಲದ ಪ್ರತಿ ಮನೆಯಲ್ಲೂ ಹಸು ಇತ್ತು. ಗೊಲ್ಲರಲ್ಲಿ ತುಂಬಾ ವಿಶೇಷವಾದವರು ಅಂದ್ರೆ ಬಾಲಕೃಷ್ಣ. ಹಸುನ ಯಾಕೆ ಕಾಮಧೇನು ಅಂತಾರೆ? ಕಾಮಧೇನು ಅನ್ನೋ ಹಸು ಸಮುದ್ರ ಮಂಥನದಿಂದ ಹುಟ್ಕೊಂಡಿದ್ದು. ಅದು ನಮ್ಗೆ ಊಟ, ಶಕ್ತಿ ಮತ್ತೆ ಪೋಷಕಾಂಶಗಳಿರೋಂಥ ಎಷ್ಟೋ ವಸ್ತುಗಳನ್ನ ಕೊಡುತ್ತೆ. ಮತ್ತೆ ಬದಲಾಗಿ ಕೇವಲ ಪ್ರೀತಿಯಷ್ಟೇ ಕೇಳೋದು. ಡಮ್ 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 ಡೋಲೋ ಡೋಲು, ನಾನಿರೋದು ಪೂರ್ತಿ ಗೋಲು. ಹಿಡ್ಕೋ ಹಿಡ್ಕೋ ಹಿಡ್ಕೋ. ಅಯ್ಯೋ ಅಲ್ ನೋಡು. ಅಯ್ಯೋ ಹಾ ಹಸು ಇಲ್ಲಿ? ಸರಿ ಯಶ, ಹೋಗೇನಾದ್ರೂ ತಗೊಂಡ್ ಬಾ. ಈಗ್ಲೇ ತರ್ತೀನಿ. ಆ, ಹ, ಹ್ಮ್. ತಗೋ. ಏನ್ ನೋಡ್ತಿದ್ಯಾ? ತಗೋ ತಿನ್ನು. ಇದ್ ಯಾಕ್ ತಿಂತಾ ಇಲ್ಲ? ಅಮ್ಮ ನೋಡಿ ಅಮ್ಮ, ಇದು ಯಾಕೆ ಹೀಗ್ ಮಾಡ್ತಿದೆ? ಮಗಳೇ, ಇದು ತನ್ ಕರುನ ಹುಡುಕ್ತಾ ಇರ್ಬೇಕು. ಓ ಅಯ್ಯೋ ಯೋಚನೆ ಮಾಡ್ಬೇಡ, ಅದು ಇಲ್ಲೇ ಎಲ್ಲೋ ಇರುತ್ತೆ. ನಡಿ ಈಶಾ, ನಾವ್ ಅದನ್ನ ಹುಡ್ಕೋಣ. ಹಾ ಬಾ. ಅಯ್ಯೋ ಎಲ್ಲಿಗೆ ಹೋಯ್ತು? ಬಾ ಆ ಕಡೆ ನೋಡೋಣ. ಎಲ್ಲಿ ಹೋಯ್ತೋ ಗೊತ್ತಾಗ್ತಿಲ್ವಲ್ಲ. ಈ ಶಬ್ದ ಎಲ್ಲಿಂದ ಕೇಳಿಸ್ತಾ ಇದೆ? ಬಾ ಆ ಕಡೆ ಹೋಗ್ ನೋಡೋಣ. ಅಯ್ಯಯ್ಯೋ ಅಯ್ಯೋ ಹೆದರ್ಕೋಬೇಡ ನನ್ನ ಗೆಳೆಯ, ನಾನ್ ನಿನ್ನ ಈಗ್ಲೇ ಬಿಡಿಸ್ತೀನಿ. ಅಯ್ಯಯ್ಯೋ ಓಂ, ಈಶಾ ನೀವು ಬಂದ್ರಾ? ನೋಡಿ, ಇದಕ್ಕೆ ಸ್ವಲ್ಪ ಸಮಾಧಾನ ಮಾಡಿ, ಆಗ ಇದು ಹೆದರ್ಕೊಳ್ಳೋದಿಲ್ಲ. ಹಾ ಅಯ್ಯೋ ಹೆದ್ರಬೇಡ, ನಿನ್ನಮ್ಮ ನಿನ್ಗಾಗಿ ಅಲ್ಲಿ ಕಾಯ್ತಿದ್ದಾಳೆ. ಹೌದು. ಹಾ ನಡಿ, ಇವಾಗ ಇದನ್ನ ಇದ್ರ ತಾಯಿ ಹತ್ರ ಸೇರ್ಸೋಣ. ಬನ್ನಿ. ಡಮ್ 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 ಡೋಲೋ ಡೋಲು, ನಾನಿರೋದು ಪೂರ್ತಿ ಗೋಲು. ಒಳ್ಳೇದಾಯ್ತು. ನೋಡಿದ್ಯಾ, ನಮ್ಮನ್ನ ಹೇಗೆ ನಮ್ಮಮ್ಮ ಮುದ್ ಮಾಡ್ತಾರೋ ಹಾಗೇನೆ ಈ ಹಸು ಕೂಡ ತನ್ ಕರುನ ಪ್ರೀತಿಯಿಂದ ಮುದ್ ಮಾಡ್ತಾ ಇದೆ ಅಲ್ವಾ? ಹೌದು ಹೌದು ಓಂ, ಹಸು ಅನ್ನೋದು ಕೇವಲ ಪ್ರಾಣಿ ಅಷ್ಟೇ ಅಲ್ಲ, ಬದಲಾಗಿ ಅದು ನಿಜವಾದ ಗೋಮಾತೆ. ಹೌದು, ಆದ್ರೆ ನಾವ್ ಯಾಕೆ ಬರೀ ಹಸುನ ಮಾತ್ರ ಗೋಮಾತೆ ಅಂತೀವಿ? ಕೇವಲ ಗೋಮಾತೆ ಅಲ್ಲ, ಕಾಮಧೇನು ಗೋಮಾತೆ. ಹಾ ಕಾಮಧೇನು ಗೋಮಾತೆ? ಹಾ ಗೊತ್ತಿದ್ಯಾ, ನಮ್ಮ ಈ ಮುದ್ದಿನ ಹಸುವನ್ನ ನಾವು ಕಾಮಧೇನು ಗೋಮಾತೆ ಅಂತ ಯಾಕೆ ಕರಿತೀವಿ ಅಂತ? ಹೌದು ಹೌದು, ತನ್ನ ಕೈಯಾರೆ ನಡಗಿಸ್ತಾನೆ ಎಲ್ಲವನ್ನೂ, ಅಶ್ಮಕಲ್ಲೇ ನಂಬರ್ 1. ಎಷ್ಟು ಮಜಾ ಬಂತು. ವಾವ್, ಇದೆಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ? ವಾವ್. ಆಶ್, ನಾವೀಗ ಎಲ್ಲಿಗ್ ಬಂದಿದೀವಿ? ಹೇಳ್ತೀನಿ. ತುಂಬಾ ಸಮಯ ಹಿಂದಿನ ವಿಷಯ. ಒಂದು ಸುಂದರವಾದ ನಗರ ಇತ್ತು, ಗೋಕುಲ. ಇಲ್ಲಿನ ಹಸಿರಾದ ಮೈದಾನದಲ್ಲಿ ಪ್ರತಿದಿನ ಬೆಳಗ್ಗೆ ಹಸುವಿನ ಗಂಟೆಗಳ ಮಧುರವಾದ ಶಬ್ದ ಕೇಳ್ಬರ್ತಿತ್ತು. ಈ ಶಬ್ದ ಯಾರ್ದು ಅಂದ್ರೆ ಆ ಮುದ್ದು ಹಸುಗಳದ್ದು. ಅವುಗಳನ್ನ ಪುಟ್ಟ ಪುಟ್ಟ ಬಾಲಗೊಲ್ಲರು ಮೇಯಿಸ್ಕೊಂಡು ಹೋಗ್ತಿದ್ರು. ಆ ಗೊಲ್ಲರಲ್ಲಿ ಎಲ್ಲರಿಗಿಂತ ವಿಶೇಷ ಅಂದ್ರೆ ಬಾಲಕೃಷ್ಣ. ಯಾ, ಪ್ರತಿದಿನ ಅವರು ತಮ್ಮ ತೋಳ್ ಹತ್ರ ಕೊಳಲನ್ನ ಕಟ್ಕೋತಿದ್ರು. ಕೈಯಲ್ಲಿ ಕೋಲ್ ಹಿಡ್ಕೊಂಡು ತಮ್ಮ ಹಸುಗಳನ್ನ ಮೇಯಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ರು. ಕೃಷ್ಣನಿಗೆ ಹಸುವಿನ ಮೇಲೆ ತುಂಬಾನೇ ಪ್ರೀತಿ ಇತ್ತು. ಅವರು ಅವುಗಳನ್ನ ತಾಯಿಯ ಸಮವಾಗೆ ನೋಡ್ತಾ ಇದ್ರು. ಒಂದ್ ವೇಳೆ ಯಾವ್ದಾದ್ರೂ ಹಸುಗೆ ಆರೋಗ್ಯ ಸರಿ ಇಲ್ದೇ ಇದ್ದಾಗ ಅದ್ರ ಎದುರಿಗೆ ಕೂತ್ಕೊಂಡು ಕೃಷ್ಣ ಕೊಳಲನ್ನ ನುಡಿಸ್ತಿದ್ರು. ಮತ್ತೆ ಪ್ರೀತಿಯಿಂದ ಅದನ್ನ ಮಲಗಿಸ್ತಿದ್ರು. ಮತ್ತೆ ಯಾವ್ದಾದ್ರೂ ಕರು ಕಳೆದು ಹೋದಾಗ ಅದು ಸಿಗೋವರೆಗೂ ಅವರು ಕಾಡಲ್ಲಿ ಹುಡುಕ್ತಾನೆ ಇದ್ರು. ಒಂದು ದಿನ
ಅವರ ಗೆಳೆಯ ಸುಧಾಮ ಬಂದ್ ಕೇಳ್ತಾನೆ. ಕೃಷ್ಣ, ನೀನು ಹಸುಗಳನ್ನ ಯಾಕೆ ಇಷ್ಟೊಂದ್ ಪ್ರೀತಿ ಮಾಡ್ತೀಯಾ ಹೇಳು? ಕೃಷ್ಣ ಮುಗುಳ್ನಗುತ್ತಾ ಏನ್ ಹೇಳಿದ್ರು ಗೊತ್ತಾ? ಹಸುಗಳು ನಮಗೆ ಹಾಲ್ ಕೊಡುತ್ತೆ, ಓ, ಅದರಿಂದ ಮೊಸರು, ಬೆಣ್ಣೆ ಮತ್ತೆ ತುಪ್ಪ ಆಗುತ್ತೆ. ಅದರಿಂದ ನಮ್ಮ ಶರೀರ ಗಟ್ಟಿಮುಟ್ಟಾಗಿರುತ್ತೆ ಮತ್ತೆ ನಮ್ಮ ಊರು ಕೂಡ ಕುಶಲವಾಗಿರುತ್ತೆ. ಓ, ಯಾರು ಹಸುಗಳ ಸೇವೆ ಮಾಡ್ತಾರೋ ಅವರ ಜೀವನ ಯಾವತ್ತಿಗೂ ದುಃಖಕ್ಕೊಳಗಾಗಲ್ಲ. ಗೋಕುಲದ ಪ್ರತಿ ಮನೆಯಲ್ಲೂ ಹಸು ಇತ್ತು, ಪ್ರತಿ ಹೊರಾಂಗಣದಲ್ಲೂ ಕರು ಆಟಾಡ್ತಿತ್ತು ಮತ್ತು ಎಲ್ಲರ ಮನಸ್ಸಲ್ಲೂ ಕೃಷ್ಣ ವಾಸವಾಗಿದ್ರು. ಮತ್ತೆ ಆಗ್ಲಿಂದಾನೆ ಹಸುಗಳನ್ನ ಗೋಮಾತೆ ಅಂತ ಕರೆಯೋದಕ್ ಶುರು ಮಾಡಿದ್ದು. ಹೌದಾ? ಕೃಷ್ಣ ಇಷ್ಟಪಡೋ ಮಾತೆ ನಮ್ಮೆಲ್ಲರ ಗೋಮಾತೆ. ಹಾ, ಅಶ್ಮ, ಹಸುನ ಯಾಕೆ ಕಾಮಧೇನು ಅಂತಾರೆ? ಡಮ್ 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 ಡೋಲೋ ಡೋಲು, ನಾನಿರೋದು ಪೂರ್ತಿ ಗೋಲು. ಸರಿ, ಈಗ ಸರಿಯಾಗಿ ಕೇಳಿಸ್ಕೊಳ್ಳಿ. ಹಿಂದೂ ಧರ್ಮ ಗ್ರಂಥಗಳ ಅನುಸಾರ ಕಾಮಧೇನು ಅನ್ನೋ ಹಸು ಸಮುದ್ರ ಮಂಥನದಿಂದ ಉತ್ಪನ್ನವಾಗಿತ್ತು ಮತ್ತೆ ಅದನ್ನ ಋಷಿಗಳಿಗೆ ಕೊಡಲಾಗಿತ್ತು. ಅದರಿಂದ ಅವರು ತಮ್ಮ ಯಜ್ಞಗಳು ಮತ್ತು ತಮ್ಮ ಧಾರ್ಮಿಕ ಕಾರ್ಯಗಳಲ್ಲಿ ಅದನ್ನ ಉಪಯೋಗಿಸ್ಲಿ ಅಂತ. ಹಸುಗಳಿಂದ ನಮಗೆ 5 ವಸ್ತುಗಳು ಸಿಗತ್ತೆ: ಹಾಲು, ಮೊಸರು, ತುಪ್ಪ, ಗೋಮೂತ್ರ ಹಾಗೂ ಗೊಬ್ಬರ. ಇದು ಆಯುರ್ವೇದ ಮತ್ತು ಭಾರತೀಯ ಪರಂಪರೆಯಲ್ಲಿ ತುಂಬಾ ಪವಿತ್ರ ಅಂತ ಕರೆಯಲ್ಪಡುತ್ತವೆ. ನಾನ್ ನೋಡಿದೀನಿ, ಪೂಜೆ ಮಾಡ್ಬೇಕಾದ್ರೆ ಶುದ್ಧಿಗೆ ಅಂತ ಗೋಮೂತ್ರನ ಬಳಸ್ತಾರೆ ಮತ್ತೆ ಎಲ್ಲಾ ಶುಭ ಕಾರ್ಯದಲ್ಲೂ ಬಳಸ್ತಾರೆ. ಮತ್ತೆ ಹಾಲು, ತುಪ್ಪ, ಇದ್ರಿಂದ ಪ್ರಸಾದ ಮತ್ತೆ ಸಿಹಿಯನ್ನು ಕೂಡ ಮಾಡ್ತಾರೆ. ಹಾ, ಸರಿಯಾಗಿ ಹೇಳ್ದೆ ನೋಡು ನೀನು ಈಶಾ. ಪ್ರಾಚೀನ ಕಾಲದಿಂದಲೂ ಪ್ರತಿ ಮನೆಯ ವ್ಯವಸ್ಥೆಯ ಆಧಾರ ಕೃಷಿ ಮತ್ತು ಪಶುಪಾಲನೆ ಆಗಿತ್ತು. ಮನೆಯ ಗಂಡಸರು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಿದ್ರು, ಹಾಗೆ ಮನೆಯ ಹೆಂಗಸರು ಮನೆಯ ಹಸುಗಳು ಮತ್ತು ಅವುಗಳ ಕರುಗಳನ್ನ ನೋಡ್ಕೋತಾ ಇದ್ರು. ಹಸುಗಳಿಂದ ಸಿಗುವಂತಹ ಹಾಲು, ತುಪ್ಪ, ಗೊಬ್ಬರ ಮತ್ತೆ ಗೋಮೂತ್ರ ಕೇವಲ ಮನೆಯಲ್ಲಿ ಮಾತ್ರ ಉಪಯೋಗಿಸ್ತಿರ್ಲಿಲ್ಲ, ಬದಲಾಗಿ ಕೃಷಿಯಲ್ಲೂ ಕೂಡ ಉಪಯೋಗಿಸ್ತಿದ್ರು. ಹೌದಾ? ಹಸುಗಳ ಗೋಮೂತ್ರದ ಉಪಯೋಗ ಕೀಟನಾಶಕಗಳ ರೂಪದಲ್ಲಿ ಮಾಡಲಾಗ್ತಿತ್ತು. ಗೋಮೂತ್ರವನ್ನ ಪ್ರಾಚೀನ ಕಾಲದಿಂದಲೂ ಔಷಧಿಯ ರೂಪದಲ್ಲಿ ಉಪಯೋಗಿಸ್ತಾ ಬರ್ತಿದ್ದಾರೆ. ಇದರಿಂದ ಎಷ್ಟೋ ರೀತಿಯ ಔಷಧಿಗಳನ್ನ ಮಾಡಲಾಗುತ್ತೆ ಗೊತ್ತಾ? ನಾವು ಹಸುನ ಪ್ರೀತಿಯಿಂದ ನೋಡ್ಕೊಂಡಾಗ ಆಗ ನಮ್ಮ ಶರೀರದಲ್ಲಿ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ ಹೆಚ್ಚಾಗತ್ತೆ. ಇದು ದಣಿವನ್ನ ಕಮ್ಮಿ ಮಾಡುತ್ತೆ ಮತ್ತೆ ಬ್ಲಡ್ ಪ್ರೆಷರ್ನ ಸರಿಯಾಗಿಡುತ್ತೆ. ಹಸುವಿನ ಸಗಣಿಯಿಂದ ಗೊಬ್ಬರವಾಗುತ್ತೆ, ಅದು ಹೊಲದ ಮಣ್ಣನ್ನ ಪೋಷಿಸುತ್ತೆ. ಅದರಿಂದ ಬೆಳೆ ತುಂಬಾ ಚೆನ್ನಾಗ್ ಬರ್ತಿತ್ತು. ಹಳ್ಳಿಗಳಲ್ಲಿ ಈಗ್ಲೂ ಮನೆಯ ಗೋಡೆಗಳ ಮೇಲೆ ಮತ್ತೆ ನೆಲದ ಮೇಲೆ ಸಗಣಿಯನ್ನ ಸಾರಿಸ್ತಾರೆ. ಅದರಿಂದ ಮನೆ ತಣ್ಣಗಿರುತ್ತೆ ಮತ್ತೆ ಕೀಟಾಣುಗಳು ನಾಶ ಆಗತ್ತೆ. ಸಗಣಿಯಿಂದ ಗೊಬ್ಬರ ಅಂದ್ರೆ ಬೆರಣಿಯನ್ನ ಮಾಡ್ತಾರೆ. ಅದರ ಉಪಯೋಗ ಇಂಧನದ ರೂಪದಲ್ಲಿ ಮಾಡಲಾಗತ್ತೆ. ಹೌದಾ? ಕೇವಲ ಅಷ್ಟೇ ಅಲ್ಲ, ಬದಲಾಗಿ ಆರ್ಗ್ಯಾನಿಕ್ ಫರ್ಟಿಲೈಸರ್, ಕೌಡಂಗ್ ವುಡ್, ಇನ್ನು ನಾನಾ ರೀತಿಯ ಉಪಯೋಗಗಳಿಗೆ ಹಸುವಿನ ಗೊಬ್ಬರವನ್ನ ನಮ್ಮ ಭಾರತದಿಂದ ಮಾಲ್ಡೀವ್ಸ್, ಸಿಂಗಪೂರ್ ಮತ್ತು ಅಮೆರಿಕಾದಂತ ದೇಶಗಳಿಗೆ ದೊಡ್ಡ ಗಾತ್ರದಲ್ಲಿ ಎಕ್ಸ್ಪೋರ್ಟ್ ಮಾಡಲಾಗುತ್ತೆ. ವಾವ್! ಈ ಒಂದು ಹಸು ನಮ್ಗೆ ಎಷ್ಟೆಲ್ಲ ಉಪಯೋಗಕ್ಕೆ ಬರುತ್ತೆ. ಓ, ಇವಾಗ ಅರ್ಥ ಆಯ್ತು ಅಶ್. ಹಸು ಕೇವಲ ಪ್ರಾಣಿ ಅಲ್ಲ, ನಮ್ಮೆಲ್ರಿಗೂ ಕೂಡ ಒಬ್ಬ ತಾಯಿ ಸಮಾನ. ಅದು ನಮ್ಗೆ ಊಟ, ಶಕ್ತಿ ಮತ್ತೆ ಪೋಷಕಾಂಶಗಳಿರೋಂಥ ಎಷ್ಟೋ ವಸ್ತುಗಳನ್ನ ಕೊಡುತ್ತೆ. ಹಾಗಾಗಿ ಇದನ್ನ ಗೋಮಾತೆ ಅಂತ ಕರೀತಾರೆ. ಹಾಗೆ ಇದನ್ನ ಆಧರಿಸಿ ಪೂಜೆ ಮಾಡ್ತಾರೆ. ಸರಿಯಾಗಿ ತಿಳ್ಕೊಂಡಿದ್ದೀರಾ ಮಕ್ಕಳ ನೀವು. ಹಸು ಕೇವಲ ಒಂದು ಪ್ರಾಣಿ ಅಲ್ಲ, ಬದಲಾಗಿ ನಿಜವಾಗ್ಲೂ ಅದು ಗೋಮಾತೆ. ಅದ್ ನಮ್ಗೆ ಎಷ್ಟೆಲ್ಲ ಕೊಡುತ್ತೆ ಗೊತ್ತಾ? ಮತ್ತೆ ಅದ್ರ ಬದಲಾಗಿ ಕೇವಲ ಪ್ರೀತಿ ಅಷ್ಟೇ ಕೇಳೋದು. ಇನ್ಮುಂದೆ ನಾವು ಹಸುಗಳಿಗೆ ಯಾವಾಗ್ಲೂ ಸಹಾಯ ಮಾಡ್ತೀವಿ ಮತ್ತೆ ತುಂಬಾ ಜಾಸ್ತಿ ಪ್ರೀತಿ ಕೂಡ. ಹೌದು. ಅಶ್ವನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಹೇಗೆ ಉತ್ತರ ಕೊಡ್ತಾನೆ, ಜ್ಞಾನವನ್ನ ವಿಜ್ಞಾನಕ್ಕೆ ಜೋಡಿಸ್ತಾನೆ. ಪ್ರಶ್ನೆ ಎಲ್ಲಿರುತ್ತೋ ಅಲ್ಲಿ ಅಶ್ಮ ಕೂಡ ಇರ್ತಾನೆ. ಮುಂದಿನ ಕಥೆಯನ್ನ ಇನ್ನು ಮಜಭರಿತ ಮಾಡ್ತಾನೆ. ನೀವು ನಮ್ಮ ಜೊತೆ ಕೈ ಜೋಡಿಸಿ ಹೊಸ ಕತೆ ಮತ್ತೆ ಹೊಸ ಅಡ್ವೆಂಚರ್ಗಳಿಗಾಗಿ. ಅಶ್ಮ ಅಶ್ಮ ಬಂದ ನಮ್ಮ ಅಶ್ಮ 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 ಆಹ ಸೂಪರ್ ಸ್ಮಾರ್ಟ್ ಅಶ್ಮ. ಉಗುರಿ ಹಂಗೆ ತಿರುಗಿ ತಿರುಗಿ ಎದ್ದು ಬಿದ್ದು ನಗಿಸೋ ಭಂಟ, ಜಾದು ಇತ್ತುಂಟ ಅಶ್ಮ ಲೋಕ ತಿರುಗಿಸುವಾತ. ಅಶ್ಮ ಅಶ್ಮ ಬಂದ ನಮ್ಮ ಅಶ್ಮ 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 ಆಹ ಸೂಪರ್ ಸ್ಮಾರ್ಟ್ ಅಶ್ಮ. ಎಲ್ಲಗೂ ತಳವ ನೀಡೋ ಜ್ಞಾನದ ವಿಕಾರಿಗಳು,
ಎಲ್ಲಕ್ಕೂ ಉತ್ತರವ ನೀಡೋ ಜ್ಞಾನದ ವಿಜ್ಞಾನಿವನು. ಈ ಜೀವನ ಅನ್ನೋ ಪಯಣದಲ್ಲಿ ಅಶ್ಮ ಇದ್ರೆ ಫುಲ್ ಮಜಾನೆ. ಅಶ್ಮ ಅಶ್ಮ ಬಂದ ನಮ್ಮ ಅಶ್ಮ 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 ಆಹಾ ಸೂಪರ್ ಸ್ಮಾರ್ಟ್ ಅಶ್ಮ 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 ಬಂದ ನಮ್ಮ ಅಶ್ಮ 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 ಆಹಾ ಸೂಪರ್ ಸ್ಮಾರ್ಟ್ ಅಶ್ಮ.